ಡಿ.ಕೆ. ಶಿವಕುಮಾರ್ ತಮಿಳುನಾಡು ಸಿಎಂ ರನ್ನ ಮಾತುಕತೆಗೆ ಕರೆದಿದ್ದಾರೆ. ಆ ಮನುಷ್ಯ ಇಲ್ಲಿ ಕಡ್ಡಿ ಅಲ್ಲಾಡಿಸೋದು ಬೇಡ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿರುವ ಸರಿ. ವಿಜಯ್ ಬಂದು ಹೋದ್ಮೇಲೂ ಕೂಡ ಯಾವುದೇ ಬದಲಾವಣೆ ಆಗಲ್ಲ. ಡಿ.ಕೆ. ಶಿವಕುಮಾರ್ ಹಾಗೆ ವಿಜಯ್ ಇದಾರಲ್ಲ, ಇವರಿಬ್ರು ಇಂಡಿ ಒಕ್ಕೂಡ್ತವ್ರು. ಡಿ.ಕೆ.ಗೆ ಕಾವೇರಿ ಮೇಲಿರುವಂತ ಕಾಳಜಿ ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ. ಕಾವೇರಿ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರ ನಿರ್ಲಕ್ಷ್ಯವೇ ಇಷ್ಟಕ್ಕೆಲ್ಲ ಕಾರಣ ಅಂತ ಆರ್ ಅಶೋಕ್ ಟೀಕೆ ಮಾಡ್ತಾ ಇದ್ದಾರೆ. ಬಲವಂತ ಮಾಡಿ ನೀರಾವರಿ ಇಲಾಖೆಯನ್ನ ರಾಮಲಿಂಗಾರೆಡ್ಡಿ ಅವರ ತಲೆಗೆ ಕಟ್ಟಿದ್ದಾರೆ. ಬಲವಂತದ ಮದುವೆ ರಾಮಲಿಂಗಾರೆಡ್ಡಿ ಅವ್ರದ್ದು. ಅವರು ಖಾತೆ ತಗೊಳಕ್ಕೆ ಇಷ್ಟ ಇಲ್ಲ ಮತ್ತು ಗೇಟ್ ಉದ್ಘಾಟನೆ ಭದ್ರಾ ನೀರಾವರಿ ಸಚಿವರೇ ಎಲ್ಲ ಮಾಡಬೇಕಾಯ್ತು. ಪೂಜೆಯಿಂದ ಹಿಡಿದು ಉದ್ಘಾಟನೆವರೆಗೂ ಅವ್ರದೇ ಇನ್ಚಾರ್ಜು. ಆದರೆ ಹೋಗದೆ ನಮ್ಮ ಪ್ರತಿರೋಧವನ್ನು ಮಾಡಿದ್ದಾರೆ. ನನಗನ್ಸ್ತತೆ ಈ ಕಾವೇರಿ ವಿಚಾರವಾಗೂ ಕೂಡ ಅವರ ಪ್ರತಿರೋಧದಿಂದನೇ ಈ ಥರದ ಆರ್ಡರ್ಗಳು ಕೂಡ ಬಂದಿರೋದು. ಕೇರ್ಲೆಸ್. ಅವ್ರಿಗೆ ಇಲಾಖೆ ಬಗ್ಗೆ ಇಷ್ಟ ಇಲ್ಲ, ಬಲವಂತದ ಇಲಾಖೆ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಮುಖ್ಯಮಂತ್ರಿ ಆದಂಥವ್ರು ಕರೆದು ಮಾತಾಡಿ ಅವ್ರಿಗೆ ಯಾವ ಇಲಾಖೆ ಬೇಕೋ ಅದನ್ನು ಕೊಟ್ಟು ಅವರು ಸರಿಯಾಗಿ ಕೆಲಸ ಮಾಡೋವಂಥದ್ದಕ್ಕೆ ಅವಕಾಶ ಮಾಡಬೇಕಾಯಿತು. ಈಗಾಗಲೇ ಕೇಂದ್ರ ಸರ್ಕಾರ ಕಾವೇರಿ ವಿಚಾರವಾಗಿ, ಮೇಕೆದಾಟು ವಿಚಾರವಾಗಿ ಮೊನ್ನೆ ಪಾರ್ಲಿಮೆಂಟಲ್ಲೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಕರ್ನಾಟಕ ಏನು ಬೇಕಾದರೂ ಮಾಡ್ಬೋದು, ತಡೆ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೂ ಕೂಡ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಜೋಸಫ್ ಜೊತೆ ಸಂಧಾನಕ್ಕೆ ಕರೆದಿದ್ದಾರಪ್ಪ. ಕಾವೇರಿದು ಕೇಂದ್ರ ಸರ್ಕಾರ ಆಯಿತು, ಕ್ಲಿಯರ್ ಆಯಿತು, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇಷ್ಟಾದ್ಮೇಲೂ ಕೂಡ ಅವ್ರನ್ನೇ ಕರಿಬೇಕಾಯಿತು ಮೇಕೆದಾಟು ವಿಚಾರವಾಗಿ. ಕ್ಯಾನ್ಸಲ್ ಮಾಡಿ, ಈಗ ಹಂಗಾರೆ ಕ್ಯಾನ್ಸಲ್ ಮಾಡಿ. ಬಂದ ಆ ಮನುಷ್ಯ ಇಲ್ಲೇನು ಕಡ್ಡಿ ಅಳ್ಳಾಡ್ಸೋದೇನು ಬೇಡ. ಆ ಮನುಷ್ಯ ಕ್ಯಾನ್ಸಲ್ ಮಾಡಿ. ಇಲ್ಲಿ ಬಂದು ನಾನು ಮೇಕೆದಾಟಿಗೆ ವಿರೋಧ ಅಂತ ಹೇಳ್ಬಿಟ್ಟು ಆಚೆ ಹೋಗೋಕ್ಕೆ ನಾವು ಕಾಯ್ಬೇಕಾ? ವಿಧಾನಸೌಧದಲ್ಲಿ ಬಂದು ಕ್ಯಾನ್ಸಲ್ ಮಾಡಿ. ಬಂದು ಅವರು ಕೇಂದ್ರ ಸರ್ಕಾರ ಹೇಳಿದೆ ನಾನು ಒಪ್ಪಿದ್ದೀನಿ ಅಂತ ಹೇಳಂಗಿದ್ರೆ ಅವ್ರನ್ನ ಕರೀರಿ, ಇನ್ವಿಟೇಷನ್ ಮಾಡಿ, ಬೊಕ್ಕೆ ಕೊಡಿ, ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೀರಿ. ಇಲ್ಲಿ ಬಂದು ರೆಡ್ ಕಾರ್ಪೆಟ್ ಎಲ್ಲ ಯೂಸ್ ಮಾಡ್ಕೊಂಡು ಇಲ್ಲಿ ನಾವು ಮೇಕೆದಾಟಿಗೆ ವಿರೋಧ ಅನ್ನಂಗಿದ್ರೆ ಯಾಕೆ ಕರೆದು ಇನ್ನೊಂದು ಚಿಮಾರಿ ಹಾಸ್ಕೊಂತೀರಾ? ಇನ್ನು ತಮಿಳುನಾಡಿಗೆ ನೀರು ಬಿಟ್ರೆ ರಾಜ್ಯಕ್ಕೆ ಬೆಂಕಿ ಬೀಳುತ್ತೆ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು, ನೀರು ಬಿಟ್ಟು ದ್ರೋಹ ಮಾಡಿದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಯಾವುದೋ ಒಂದು ಪ್ರೀತಿಗೋ ಅಭಿಮಾನಕ್ಕೋ ಕದ್ದು ಪದ್ದು ಬಿಡೋದಾಗಲಿ, ಮುಚ್ಚುಮರೆಯನ್ನು ಬಿಡೋದಾಗಲಿ ಯಾವುದೇ ಮಾಡಿದ್ರೂ ಇದು ದ್ರೋಹ ಆಗತ್ತೆ. ನಾವು ಒಂದೊಂದು ಹನಿ ನೀರಿಗೂ ಕಾಯ್ತೀವಿ. ಕಾಯುವಾಗ ಏನಾದರೂ ಕರ್ನಾಟಕ ಸರ್ಕಾರ ವಿವೇಚನೆ ಇಲ್ಲದೆ ನೀರು ಬಿಟ್ಟರೆ ಇಡೀ ರಾಜ್ಯಾದ್ಯಂತ ಡಿ.ಕೆ. ಸರ್ಕಾರದ ವಿರುದ್ಧ ಭಾರೀ ಹೋರಾಟ ಆಗುತ್ತೆ. ಸಾವಿರಾರು ಜನ ಜೈಲಿಗೆ ಹೋಗ್ತಾರೆ. ಎಲ್ಲಕ್ಕೂ ನಾವು ತಯಾರಾಗಿದ್ದೇವೆ. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡೋಕ್ಕಾಗೋದಿಲ್ಲ. ಕಾರಣ ಏನು ಅಂದರೆ ನಮ್ಮಲ್ಲಿ ನೀರೇ ಇಲ್ಲ. ಈಗ ಆಗಸ್ಟ್ 3ಕ್ಕೆ ತಮಿಳುನಾಡು ವಿಜಯ್ ಅವ್ರ ಜೊತೆ ಒಂದು ಮೀಟಿಂಗ್ ಇದೆ ನಮ್ಮ ವಿಧಾನಸೌಧದಲ್ಲೇ. ಅದನ್ನೇ ಹೇಳ್ತಾ ಇರೋದು ನಾನು. ಅದೇ ಇದು ಏನಾದರೂ ಫಲಪ್ರದ ಏನೋ ಒಂದು ಇದು ಮಾಡೋದಿಕ್ಕ ಅಂತ